ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಭಾರತೀಯ ಸೇನಾ ಮುಖ್ಯಸ್ಥರಾದಂತಹ ಉಪೇಂದ್ರ ದ್ವಿವೇದಿ ಅವರು ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ ಕೇವಲ ಒಂದು ಟ್ರಯಲ್ ಆಗಿತ್ತು. ಸಿನಿಮಾ ಇನ್ನೂ ಆರಂಭ ಆಗಿರಲಿಲ್ಲ. ಪಾಕಿಸ್ತಾನ ನಮಗೆ ಒಂದು ಅವಕಾಶವನ್ನ ನೀಡಿದ್ರೆ ನೆರೆಯ ರಾಷ್ಟ್ರದ ಜೊತೆಗೆ ಜವಾಬ್ದಾರಿಯುತವಾಗಿ ಹೇಗೆ ವರ್ತಿಸಬೇಕನ್ನುವಂಥದ್ದನ್ನ ನಾವು ಕಲಿಸಿಕೊಡ್ತೀವಿ, ಅಂದ್ರೆ ಭಾರತ ಕಲಿಸಿಕೊಡುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಯಾಕಿಲ್ಲಿ ಪದೇ ಪದೇ ಇಂತಹ ಸ್ಟೇಟ್ಮೆಂಟ್ಗಳು ಇವರ ಕಡೆಯಿಂದ ಬರ್ತಾ ಇದೆ? ಹಾಗಾದ್ರೆ ನಿಜವಾಗ್ಲೂ ಒಳಗಡೆ ಏನ್ ನಡೀತಾ ಇದೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಭಾರತ ಪಾಕಿಸ್ತಾನ ಒಂಚೂರು ಕೆಣಕಿದ್ರು ಕೂಡ ಎನಿ ಟೈಮ್ ಯುದ್ಧಕ್ಕೆ ರೆಡಿ ಅನ್ನುವಂಥದ್ದನ್ನ ಮಾತ್ರ ತಿಳಿಸ್ಕೊಡ್ತಾ ಇದ್ದಾರೆ ಅಷ್ಟೇ. ವೀಕ್ಷಕರ, ಮತ್ತೊಂದು ಕಡೆ ಅನ್ನೊನ್ ಗನ್ ಮ್ಯಾನ್ ತನ್ನ ಕೆಲಸವನ್ನ ಮುಂದುವರಿಸಿಕೊಂಡೇ ಹೋಗ್ತಾ ಇದ್ದಾರೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಅಖ್ತರಾಬಾದ್ ನಗರದ ಪಟಾಕ್ ಪ್ರದೇಶದಲ್ಲಿ ಐಸಿಸ್ ಖೊರಾಸಾನ್ನ ಹಿರಿಯ ಕಮಾಂಡರ್ ಝೈದ್ ಅಲಿಯಾಸ್ ಬುರ್ಹಾನ್ನ ಅಪರಿಚಿತ ಬಂದೂಕುದಾರರು ಮೇಲಕ್ಕೆ ಕಳಿಸಿಕೊಟ್ಟಿದ್ದಾರೆ. ಬುರ್ಹಾನ್ ಐಸಿಸ್ ಖೊರಾಸಾನ್ನ ಪ್ರಮುಖ ವ್ಯಕ್ತಿಯಾಗಿದ್ದಂತೆ. ಅಷ್ಟೇ ಅಲ್ಲ, ಖಾರಿ ಫತೆ ಅದೇ ರೀತಿ ಅಬು ಬಕರ್ ಇವರ ನಿಕಟ ಸಹಚರು ಕೂಡ ಆಗಿದ್ದ. ಈಗ ಈತನ ನಿರ್ಮೂಲನೆ ಪಾಕಿಸ್ತಾನ ಬೆಂಬಲಿತ ISKP ನೆಟ್ವರ್ಕ್ಗಳಿಗೆ ಮತ್ತೊಂದು ದೊಡ್ಡ ಹೊಡೆತ ಅಂತಂದ್ರೂ ಖಂಡಿತವಾಗ್ಲೂ ತಪ್ಪಾಗಲ್ಲ. ಅಂಡ್ ಇದು ಭಾರತದ ಕಡೆಯಿಂದ ಆಗ್ತಾ ಇದೆಯಾ ಗೊತ್ತಿಲ್ಲ, ನಾವೆಲ್ಲೂ ಒಪ್ಕೊಂಡಿಲ್ಲ. ಬೇರೆ ಯಾರಾದ್ರೂ ಮಾಡಿಸ್ತಾ ಇದ್ದಾರಾ ಅದು ಗೊತ್ತಿಲ್ಲ, ಯಾರು ಒಪ್ಕೊಂಡಿಲ್ಲ. ಆದ್ರೂ ಹಂಗೋ ಹಿಂಗೋ ಹೆಂಗೋ ಭಯೋತ್ಪಾದಕರ ನಿರ್ಮೂಲನೆ ಅಂತೂ ಈ ಮೂಲಕ ಆಗ್ತಾ ಇದೆ. ದ್ಯಾಟ್ಸ್ ಇಟ್. ವೀಕ್ಷಕರ, ಇನ್ನೊಂದು ಕಡೆ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿಜಿಯವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿ ಒಂದು ರೀತಿಯಲ್ಲಿ ಮೊನ್ನೆ ನಡೆದಂತಹ ದೆಹಲಿ ಸ್ಫೋಟ ಒಂದು ಬಿಜೆಪಿಯ ಪೊಲಿಟಿಕಲ್ ಗಿಮಿಕ್ ಅನ್ನೋ ರೀತಿ ಪೋರ್ಟ್ರೆ ಮಾಡುವಂತಹ ಕೆಲಸಗಳು ನಡೀತಾ ಇದೆ. ಮುಖ್ಯವಾಗಿ ವಾರ್ತಾ ಭಾರತಿ ಒಂದು ಪೋಸ್ಟ್, ಕೆಂಪು ಕೋಟೆ ಬಳಿ ಸ್ಫೋಟ ಪ್ರಕರಣ, ಯಾವುದೇ ಪುರಾವೆಗಳು ಇಲ್ಲ, 3 ವೈದ್ಯರು ಸೇರಿ 4ರನ್ನ ಬಿಡುಗಡೆ ಮಾಡಿದ NIA. ಸೋಷಿಯಲ್ ಮೀಡಿಯಾ ವಾರ್ತಾ ಭಾರತ ಈ ಒಂದು ಪೋಸ್ಟ್ ಅನ್ನು ಹಾಕೊಂಡು ಮೋದಿಜಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಅಂದ್ರೆ ಈ ಒಂದು ಪೋಸ್ಟ್ ಇಂದ ಜನ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ, ಮೊನ್ನೆ ಬಂಧಿತರಾದಂತಹ ಮಾಸ್ಟರ್ ಮೈಂಡ್ ಭಯೋತ್ಪಾದಕ ಡಾಕ್ಟರ್ಸ್, ಅದು ಡಾಕ್ಟರ್ ಮುಜಮ್ಮಿಲ್ ಶಕೀಲ್ ಆಗಿರಬಹುದು, ಡಾಕ್ಟರ್ ಆದಿಲ್ ಅಹಮದ್ ಆಗಿರಬಹುದು, ಡಾಕ್ಟರ್ ಶಾಹೀನ್ ಆಗಿರಬಹುದು, ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸಯ್ಯದ್ ಆಗಿರಬಹುದು, ಡಾಕ್ಟರ್ ಉಮರ್ ಮೊಹಮ್ಮದ್ ಆಗಿರಬಹುದು, ಇವರುಗಳನ್ನ ಯಾವುದೇ ಪುರಾವೆ ಇಲ್ಲ ಅಂತ ಬಿಡುಗಡೆ ಮಾಡಿದ್ದಾರೆ. ಎಲ್ಲವೂ ನಾಟಕ ಆಗಿತ್ತು. ಒಂದು ದಿವಸದ ಎಲೆಕ್ಷನ್ಗಾಗಿ ಬಿಹಾರದ ಜನರ ಭಾವನೆಗಳನ್ನ ಬದಲಿಸೋದಕ್ಕೆ ಮಾಡಿದಂತಹ ಒಂದು ಷಡ್ಯಂತರ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಹರಿದಾಡ್ತಾ ಇದೆ. ಅಷ್ಟೇ ಅಲ್ಲ, ಇದಿವಾಗ ಯಾಕೋ ಕೇಂದ್ರ ಸರ್ಕಾರದ ಎಲೆಕ್ಷನ್ ಗಿಮ್ಮಿಕ್ ಬ್ಲಾಸ್ಟ್ ಆಗಿರಬಹುದು ಅನ್ನುವಂತಹ ಸುಟ್ಟ ಕರಕಲು ವಾಸನೆ ಬಡಿತಾ ಇದೆ. ಇದೊಂದು ರಾಜಕೀಯವಾಗಿ ವೋಟಿಗೆ ನಡೆಸಿದಂತಹ ನಾಟಕ. ಬಾಂಬ್ ಸ್ಫೋಟ ನಡೆಯುವಂತಹ 2 ದಿನದ ಮೊದಲೇ ಆ ಡಾಕ್ಟರ್ ಕುಟುಂಬವನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಬಿಜೆಪಿ ಆಡಳಿತ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಹಿಂದೂಗಳಿಗೂ ಕೂಡ ಹೆದರಿ ಬದುಕುವಂತಹ ಕಾಲ ದೂರ ಇಲ್ಲ. ಯಾವ ಸಮಯದಲ್ಲಿ ಜನರನ್ನ ಯಾವ ರೀತಿ ಪ್ರಚೋದಿಸಿ ಕೆರಳಿಸಬೇಕು, ಆತಂಕದ ವಾತಾವರಣವನ್ನ ಯಾವ ರೀತಿ ನಿರ್ಮಿಸಬೇಕನ್ನುವಂಥದ್ದು ದರೋಡೆಕೋರರ ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತಿದೆ. ಯಾವ್ದ್ರಿ ದರೋಡೆಕೋರರ ಸರ್ಕಾರ? ಮುಸ್ಲಿಂ ಸಮುದಾಯವನ್ನೇ ಅಪರಾಧಿಗಳನ್ನಾಗಿ ಬಿಂಬಿಸಿ ಬದುಕು ಕಟ್ಟಿಕೊಳ್ಳುವಂತ ಹೊಲಸು ಜನ್ಮದ ಭಿಕ್ಷುಕರು ಇಲ್ಲಿಯೂ ಕೂಡ ತಲೆ ಹಿಡುಕ ಕೆಲಸವನ್ನ ಮಾಡಿ ಚಿಲ್ಲರೆ ಸಂಪಾದಿಸಿದರು. ಇವ್ರುಗಳು ಮಾತಾಡೋದೆಲ್ಲ ಏನು ಸಮಸ್ಯೆ ಆಗಲ್ಲಲ್ವಾ? ಅಂಡ್ ನೀವುಗಳು ಹೇಳ್ತಾ ಇರೋದ್ರ ಅರ್ಥ ಏನ್ ಹಾಗಾದ್ರೆ? ಬ್ಲಾಸ್ಟ್ ಆಗಿರುವಂಥದ್ದು ಸುಳ್ಳ? ಅದರಲ್ಲಿ ಡಾಕ್ಟರ್ಸ್ಗಳು ಭಾಗಿ ಆಗಿರುವಂಥದ್ದು ಸುಳ್ಳ? ಅವರ ಕೈಯಿಂದ ಸ್ಫೋಟಕಗಳನ್ನ ಪಡ್ಕೊಂಡಿರುವಂಥದ್ದು ಸುಳ್ಳ? ದೇಶದ ನಾನಾ ಕಡೆ ಸ್ಫೋಟವನ್ನ ನಡೆಸಬೇಕನ್ನುವಂಥದ್ದು ತನಿಖೆಯಿಂದ ಹೊರ ಬಂದಿರುವಂಥದ್ದು ಅದು ಸುಳ್ಳ? ಇರೋ ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ಆಗದಂಥವ್ರು ಈಗ ದಿಕ್ಕು ತಪ್ಪಿಸುವಂತಹ ಮಾಹಿತಿ ಸಿಕ್ಕ ಕೂಡಲೇ ಹೆಂಗೆ ಬಂದ್ರು ನೋಡಿ. ಅಂದ್ರೆ ಭಯೋತ್ಪಾದಕರ ಪರ ವಕಾಲತ್ತನ್ನ ವಹಿಸೋದಕ್ಕೆ ಹೇಗೆ ಬರ್ತಾರಲ್ವಾ? ಮೊನ್ನೆ ಅಷ್ಟೆಲ್ಲ ಡಾಕ್ಟರ್ಗಳ ಬಂಧನ ಆದಾಗ ಯಾರಾದ್ರೂ ಒಬ್ಬರಾದ್ರೂ ಮಾತಾಡಿದ್ರ?
ಯಾರು ಮಾತಾಡಲ್ಲ. ಅದರ ಬಗ್ಗೆ ಸುದ್ದಿ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತಪ್ಪ. ಅಂಡ್ ಈ ರೀತಿಯಲ್ಲಿ ಸಿಕ್ಕಾಗ ಏನೋ ಒಂದು ಹಾಕಿ ದಿಕ್ಕು ತಪ್ಪಿಸಿ ಬಿಡುವಂಥದ್ದು. ಅಂಡ್ ಇದ್ಯಾವುದು ತಪ್ಪೇ ಅಲ್ಲ. ಇನ್ನೂ ಬರುತ್ತೆ, RSS ಮಹಿಮೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ? ವಾರ್ತಾ ಭಾರತಿಯವರು ಹೇಳಬೇಕಲ್ವಾ? ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಂತಹ ಮಹಾಶಯರು ಇವರೆಲ್ಲ. ನಾವು ಸತ್ಯ ಮಾತಾಡಿದ್ರು ಅದು ಕಷ್ಟ ಆಗತ್ತೆ, ತಪ್ಪಾಗತ್ತೆ ಅಲ್ವಾ? ಅದರಲ್ಲಿ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣ, ಯಾವುದೇ ಪುರಾವೆಗಳು ಇಲ್ಲ. 3 ವೈದ್ಯರು ಸೇರಿ 4ರನ್ನ ಬಿಡುಗಡೆ ಮಾಡಿದಂಥ NIA. ಅಷ್ಟು ಬರ್ದಂಥವರಿಗೆ ಯಾರನ್ನ ಬಿಡುಗಡೆ ಮಾಡಿದ್ದಾರೆ? ಹೆಸರು ಹಾಕೋದಕ್ಕೆ ಯಾಕೆ ಆಗಲಿಲ್ಲ? ಹೆಸರು ಹಾಕಿದ್ರೆ ಜನರ ದಾರಿ ತಪ್ಪಿಸೋದಕ್ಕೆ ಆಗಲ್ಲಲ್ವಾ? ಅದಕ್ಕೆ ಹಾಕಲ್ಲ. ಅಟ್ಲೀಸ್ಟ್ ಅದನ್ನ ಹಾಕಿ ಒಳಗಡೆ ಮಾಹಿತಿ ಕೊಟ್ಟಿದ್ರು ಓಕೆ, ಒಪ್ಕೊಳ್ತಿದ್ವಿ. ಮಾಹಿತಿ ಇದೆಯಾ? ಅದು ಇಲ್ಲ. ಆಮೇಲೆ ಇವರೆಲ್ಲ ನೋಡಿ, ಇವರೆಲ್ಲ ಸುಳ್ಳು ಸುದ್ದಿ ಎಲ್ಲ ಹಬ್ಸಲ್ಲ, ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸಲ್ಲ, ಸಮಾಜದ ದಿಕ್ಕನ್ನ ತಪ್ಪಿಸಲ್ಲ. ನಾವುಗಳು ಕಾರ್ಯಕ್ರಮ ಮಾಡ್ತೀವಲ್ವಾ, ಅವೆಲ್ಲವೂ ಸುಳ್ಳೆ, ಎಲ್ಲ ತಪ್ಪೆ. ಇವರಿಗೆ ಪೂರ್ತಿ ಕಾರ್ಯಕ್ರಮವನ್ನು ನೋಡುವಂತಹ ವ್ಯವಧಾನ ಇರಲ್ಲ. ತಮಗೆ ಬೇಕಾದದ್ದನ್ನ ತಗೊಂಡು ಸುಳ್ಳು ಹೇಳ್ತಾರೆ, ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸ್ತಾರೆ ಅಂತ ಪ್ರಶ್ನೆ ಮಾಡೋಕೆ ಬರ್ತಾರೆ. ಇವ್ರುಗಳು ಮಾಡೋದು ಇವ್ರದ್ದು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು ಅಲ್ವಾ? ವೀಕ್ಷಕರೇ, ಸುಳ್ಳು ಸುದ್ದಿಗೆ ಬಲಿಯಾಗುವಂತಹ ಮುನ್ನ ದಯವಿಟ್ಟು ಗಮನಿಸಲೇಬೇಕು. ದೆಹಲಿ ಸ್ಫೋಟಕ್ಕೆ ಸಂಬಂಧಿಸಿದ ಹಾಗೆ, ಬೇರೆ ಬೇರೆ ಸ್ಫೋಟಕ್ಕೆ ಸಂಬಂಧಿಸಿದ ಹಾಗೆ ಬಂಧಿತರಾದಂತಹ ಎಲ್ಲಾ ವೈದ್ಯರನ್ನ ಕೂಡ ಬಿಡುಗಡೆಗೊಳಿಸಲಾಗಿಲ್ಲ. ಅದರಲ್ಲೂ ಮಾಸ್ಟರ್ ಮೈಂಡ್ಸ್ ಇದ್ರಲ್ವಾ ಮೊನ್ನೆ ಸಿಕ್ಕಿ ಬಿದ್ದಂಥವ್ರು, ರೈಸಿನ್ ಅನ್ನುವಂತಹ ಸಯನೈಡ್ಗಿಂತಲೂ ವಿಷಕಾರಿ ರಾಸಾಯನಿಕ ತಯಾರಿಸ್ತಾ ಇದ್ದಂಥವನು, ದೇವಾಲಯದ ಪ್ರಸಾದ ಅದೇ ರೀತಿ ನೀರಲ್ಲಿ ಮಿಶ್ರಣ ಮಾಡಿ ಹಿಂದೂಗಳ ಮಾರಣ ಹೋಮಕ್ಕೆ ತಯಾರಾಗಿದ್ದಂತಹ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸಯ್ಯದ್, ಸುಮಾರು 360 kg ಸ್ಫೋಟಕಗಳ ಜೊತೆಗೆ ಸಿಕ್ಕಿ ಬಿದ್ದಂತಹ, ಪುಲ್ವಾಮಾ ರೀತಿಯಾದಂತಹ ಭಯೋತ್ಪಾದನೆಗೆ ತಯಾರಾಗಿದ್ದಂತಹ ಡಾಕ್ಟರ್ ಆದಿಲ್ ಅಹಮದ್, 2900 kg ಸ್ಫೋಟಕಗಳ ಜೊತೆಗೆ ಸಿಕ್ಕಿ ಬಿದ್ದಂತಹ, ದೇಶ ಕಂಡು ಕೇಳರಿಯದ ಮಹಾದಾಳಿಗೆ ಯೋಜನೆಯನ್ನು ಹಾಕೊಂಡಿದ್ದಂತಹ ಡಾಕ್ಟರ್ ಮುಜಮ್ಮಿಲ್ ಶಕೀಲ್, AK-47 ಲೈವ್ ಅಮ್ಯುನಿಷನ್ ಜೊತೆಗೆ ಸಿಕ್ಕಿ ಬಿದ್ದಂತಹ ಡಾಕ್ಟರ್ ಶಾಹೀನ್, ಇವರುಗಳ ಬಿಡುಗಡೆ ಆಗಿಲ್ಲ. ಒಂದು ವಿಚಾರಣೆ ಅಂತ ಅಂದಾಗ, ಒಬ್ಬ ಮಾಸ್ಟರ್ ಮೈಂಡ್ ಸಿಕ್ಕಿ ಬಿದ್ದಾಗ, ಆತನ ಕ್ಲೋಸ್ ಫ್ರೆಂಡ್ಸ್ ಆಗಿರಬಹುದು, ಆತನ ಲಿಂಕ್ ಆಗಿರಬಹುದು, ಎಲ್ಲವನ್ನ ಕೆದಕಿ ತೆಗೆದು ವಿಚಾರಣೆ ಒಳಪಡಿಸಬೇಕಾಗಿರುವಂತವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ, ಒಳಪಡಿಸಬೇಕು. ಅಂಡ್ ಅದರಿಂದ ಮಾಹಿತಿ ಸಿಕ್ಕಿದ್ರೆ ಅದು ಬೇರೆ ವಿಷಯ. ಸಿಕ್ಲಿಲ್ವಾ, ಯಾಕೆ ಅವರನ್ನು ಇಟ್ಕೊಳ್ತಾರೆ? ಡಾಕ್ಟರ್ ಮುಜಮ್ಮಿಲ್ ಶಕೀಲ್, ಡಾಕ್ಟರ್ ಆದಿಲ್ ಅಹಮದ್, ಡಾಕ್ಟರ್ ಶಾಹೀನ್, ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸಯ್ಯದ್, ಡಾಕ್ಟರ್ ಉಮರ್ ಮೊಹಮ್ಮದ್, ಮತ್ತೆ ಹೇಳ್ತೀನಿ, ಇವರುಗಳ ಬಿಡುಗಡೆ ಆಗಿಲ್ಲ. ಇಲ್ಲಿ ಯಾರ ಪಾತ್ರ ಇಲ್ಲವೋ ಅವರನ್ನ ತನಿಖೆ ಮಾಡಿ, ತನಿಖೆಯ ನಂತರ NIA ಬಿಡುಗಡೆ ಮಾಡಿ ಕಳಿಸಿದೆ ಅಷ್ಟೇ. ಹಾಗಾಗಿ ವಾರ್ತಾ ಭಾರತಿ ಅವರ ಈ ಒಂದು ಪೋಸ್ಟ್ ಇಂದ ಅರ್ಥ ಮಾಡ್ಕೊಳ್ಳಿ, NIA ಸುಮ್ನೆ ಸಿಕ್ಕಿದ್ದೇ ಚಾನ್ಸ್ ಅಂತ ಯಾರನ್ನು ಅರೆಸ್ಟ್ ಮಾಡಲ್ಲ. ಪಾರದರ್ಶಕವಾಗಿ ಕೆಲಸವನ್ನ ಮಾಡುತ್ತೆ, ನೈಜ ಅಪರಾಧಿಗಳನ್ನ ಮಾತ್ರ ಬಂಧಿಸುತ್ತೆ, ಅಮಾಯಕರಾಗಿದ್ರೆ ಅವರನ್ನ ಬಿಡುಗಡೆ ಮಾಡಿ ಕಳಿಸುತ್ತೆ. ಈ ಫೋಟೋದಲ್ಲಿರುವಂತಹ ಎಲ್ಲಾ ವೈದ್ಯ ಭಯೋತ್ಪಾದಕರು ಇನ್ನೂ ಬಂಧನದಲ್ಲಿ ಇದ್ದಾರೆ. ಹಾಗಾಗಿ ಅರ್ಥ ಮಾಡಿಕೊಳ್ಳದೆ ಅದನ್ನ ಶೇರ್ ಮಾಡುವ ಮೊದಲು, ಆ ವಿಚಾರವಾಗಿ ಕಮೆಂಟ್ ಮಾಡೋ ಮೊದಲು, ಬಂಧಿತರಾದಂಥವರು ಯಾರು, ಈಗ ಬಿಡುಗಡೆ ಆದಂಥವರು ಯಾರು, ಏನು ಎತ್ತ, ಎಲ್ಲವನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ, ಮೊದಲು ನೋಡಿ, ಅದಾದ ನಂತರ ಮಾತಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.